ಉಡುಪಿ ಜಿಲ್ಲೆ ರಚನೆಯಾಗಿ 25 ವರ್ಷಗಳು ಆದರೂ ಜಿಲ್ಲೆಗೊಂದು ಜಿಲ್ಲಾಸ್ಪತ್ರೆಯ ಭಾಗ್ಯ ಸಿಕ್ಕಿಲ್ಲ. ಬೊಮ್ಮಾಯಿ ಸರ್ಕಾರ 115 ಕೋಟಿ ವೆಚ್ಚದಲ್ಲಿ 5 ಅಂತಸ್ತಿನ ಆಸ್ಪತ್ರೆಯನ್ನ ಕಟ್ಟಿಸಿದ್ರು ರೋಗಿಗಳಿಗೆ ಇಲ್ಲಿ ಸೇವೆನೇ ಸಿಗ್ತಾ ಇಲ್ಲ. ತಾಲೂಕು ಆಸ್ಪತ್ರೆಯ ಬೋರ್ಡ್ ಅನ್ನು ತೆಗೆದು ಜಿಲ್ಲಾಸ್ಪತ್ರೆ ಅಂತ ಹಾಕಿದ್ದೇ ದೊಡ್ಡ ಸಾಧನೆ ಆಗ್ಬಿಟ್ಟಿದೆ. ಕರ್ನಾಟಕ ಸರ್ಕಾರ ಆರ್ಥಿಕ ಸಮಸ್ಯೆಗೆ ಸಿಕ್ಕಿಬಿದ್ದಿರೋದೇ ಇದಕ್ಕೆಲ್ಲ ಕಾರಣ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. 100 ಕೋಟಿ ವೆಚ್ಚದ ಆಸ್ಪತ್ರೆ ಕಟ್ಟಡದಲ್ಲಿಲ್ಲ ಸೂಕ್ತ ಸಲಕರಣೆ. ಬಿಜೆಪಿ ಸರ್ಕಾರದ ಯೋಜನೆಗೆ ಕಾಂಗ್ರೆಸ್ ಬ್ರೇಕ್. ರಾಜ್ಯ ಸರ್ಕಾರಕ್ಕೆ ಕಾಡುತ್ತಿದೆಯಾ ಆರ್ಥಿಕ ಸಂಕಷ್ಟ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ವಿಭಜಿತಗೊಂಡು 25 ವರ್ಷ ಕಳೆದಿದೆ. ಉಡುಪಿ ಜಿಲ್ಲೆಗೆ ಸುಸಜ್ಜಿತವಾದ ಜಿಲ್ಲಾಸ್ಪತ್ರೆ ಬೇಕು ಅನ್ನೋ ಬೇಡಿಕೆ 2 ದಶಕದ್ದು. ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಿದ್ರೂ ಬಡವರಿಗೆ ಅನುಕೂಲವಾಗುವ ಆಸ್ಪತ್ರೆ ಕೊರತೆ ಉಡುಪಿಯ ಜನರನ್ನ ಕಾಡುತ್ತಿದೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಿಲ್ಲಾ ಆಸ್ಪತ್ರೆ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದಿದ್ದು 115 ಕೋಟಿ ಬಿಡುಗಡೆಯಾಗಿತ್ತು. ಆಗಿನ ಶಾಸಕ ರಘುಪತಿ ಭಟ್, ಆರೋಗ್ಯ ಮಂತ್ರಿ ಸುಧಾಕರ್, ಬೊಮ್ಮಾಯಿ ಸರ್ಕಾರದಲ್ಲಿ ದೊಡ್ಡಾಸ್ಪತ್ರೆ ಕಾಮಗಾರಿ 80% ಕಂಪ್ಲೀಟ್ ಆಗಿದ್ರು. ವೈದ್ಯರು, ಸಿಬ್ಬಂದಿಗಳ ನೇಮಕವಾಗಿಲ್ಲ. ಈ ನಡುವೆ ಕೇಂದ್ರ ಸರ್ಕಾರದಿಂದ 16 ಕೋಟಿ ವೆಚ್ಚದ ಕ್ರಿಟಿಕಲ್ ಕೇರ್ ಸೆಂಟರ್ ನಿರ್ಮಾಣ ಯೋಜನೆ ಸಿದ್ಧವಾಗಿದೆ. ಆದರೆ ಬೃಹತ್ ಮಟ್ಟದಲ್ಲಿ ನಿರ್ಮಾಣವಾಗುತ್ತಿರುವ ಜಿಲ್ಲಾಸ್ಪತ್ರೆಗೆ ಸಿಬ್ಬಂದಿಗಳ ನೇಮಕವಾಗಿಲ್ಲ. ಚಿಕಿತ್ಸಾ ಸಲಕರಣೆಗಳು ಕೂಡ ಖರೀದಿಯಾಗಿಲ್ಲ. ಈ ಬಗ್ಗೆ ಸರ್ಕಾರದ ಮುಂದೆ ಹೆಚ್ಚುವರಿ 33 ಕೋಟಿ ಬೇಡಿಕೆ ಇಡಲಾಗಿದೆ. ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳುತ್ತಿದ್ದಂತೆ ನಿರ್ವಹಣೆಗೆ ಬೇಕಾದ ಹಣ ಮಂಜೂರಾತಿ ಆಗದೆ ಹೋದ್ರೆ ಆಸ್ಪತ್ರೆ ಕಾಮಗಾರಿ ಪೂರ್ಣಗೊಂಡು ಉಪಯೋಗವಿಲ್ಲದಂತಾಗುತ್ತದೆ. ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 115 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು 250 ಬೆಡ್ನ ಆಸ್ಪತ್ರೆ ಆಗಬೇಕು ಅಂತ ಒಂದು ಪ್ರಾಜೆಕ್ಟ್ ಮಾಡಲಾಗಿತ್ತು. ಈಗ 75% ಕಾಮಗಾರಿ ಪೂರ್ಣಗೊಂಡಿದೆ. 6 ತಿಂಗಳ ಹಿಂದೆ ಈ ನೂತನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಕೆಲವಷ್ಟು ತಾಂತ್ರಿಕ ಸಮಸ್ಯೆಯಿಂದ ಮತ್ತು ಹಣಕಾಸಿನ ಸಮಸ್ಯೆಯಿಂದ 6 ತಿಂಗಳು ಡಿಲೇ ಆಗಿದೆ. ಸದ್ಯಕ್ಕೆ ಇಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಡುವ ಪ್ರಕಾರ ಸುಮಾರು 75ರಿಂದ 80% ಕಾಮಗಾರಿ ಪೂರ್ಣಗೊಂಡಿದೆ ಅನ್ನುವಂಥದ್ದು ಆಸ್ಪತ್ರೆಯದ್ದು. ಇನ್ನು ಸುಮಾರು 25% ಕಾಮಗಾರಿ ಪೂರ್ಣ ಆಗಬೇಕಾಗಿದೆ. ಈ ನಡುವೆ 80% ಕಾಮಗಾರಿ ಆಗಬೇಕಾದ್ರೆ ಟೆಕ್ನಿಕಲಿ ಪ್ರಕಾರ ಸರ್ಜನ್ ಅವರು ಮತ್ತು ಸ್ಥಳೀಯ ಶಾಸಕರ ಮೂಲಕ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆಯಲಾಗಿದೆ. ಹೆಚ್ಚುವರಿ 33 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು. ಒಂದು ಇಲ್ಲಿ HR ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಇಲ್ಲಿನ ಅಧಿಕಾರಿಗಳು, ಸಿಬ್ಬಂದಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರ ಒಂದು ನೇಮಕಾತಿ ಆಗಬೇಕಾಗಿದೆ. ಅದರ ಜೊತೆಗೆ ಇಡೀ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಬೇಕಾದಂತಹ ಎಕ್ವಿಪ್ಮೆಂಟ್ಗಳನ್ನು ಪಡ್ಕೊಳ್ಳಿಕ್ಕೆ ಮತ್ತೆ ಸುಮಾರು 16ರಿಂದ 18 ಕೋಟಿ ರೂಪಾಯಿಗಳು ಬೇಕಾಗ್ತದೆ ಅನ್ನುವಂಥ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿ ಸರ್ಕಾರಕ್ಕೆ ರವಾನೆ ಮಾಡಲಾಗಿದೆ. ಸದ್ಯಕ್ಕಿರುವ ಒತ್ತಾಯ ಇನ್ನು 3-4 ತಿಂಗಳಲ್ಲಾದರೂ ಈ ಆಸ್ಪತ್ರೆ ಜನರ ಸೇವೆಗೆ ಸಿಗಲಿ ಅನ್ನುವಂಥ ಒತ್ತಾಯವನ್ನು ಜನ ಮಾಡ್ತಾ ಇದ್ದಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಜಿಲ್ಲಾ ಸರ್ಜನ್ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಜಿಲ್ಲೆಯಲ್ಲಿ 16 ಖಾಸಗಿ ಆಸ್ಪತ್ರೆಗಳಿದ್ರೂ ಬಡವರು, ಮಧ್ಯಮ ವರ್ಗದವರ ಸುತ್ತಮುತ್ತಲ ಜಿಲ್ಲೆಗಳಿಂದ ಉಡುಪಿಗೆ ಬರುವ ಕೂಲಿ ಕಾರ್ಮಿಕರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆ ಸಿಗಬೇಕೆಂಬುದು ಜಿಲ್ಲೆಯವರ ಆಶಯವಾಗಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.